ಹಾಯ್ ಫ್ರೆಂಡ್ಸ್, ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನನ್ನ ಅಡುಗೆ ಮನೆಯಲ್ಲಿ ಮೊದಲ ಬಾರಿಗೆ ಬನ್ ಮಾಡ್ತಾ ಇದ್ದೀನಿ. ಬನ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ ಮಾಡೋದಕ್ಕೆ 2 ಟೀ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, 1 ಕಪ್ ಮೈದಾ ಹಿಟ್ಟು, 1 ಟೀ ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಬೆಣ್ಣೆ, ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಇಷ್ಟು ಇದು ಪ್ರತಿಯೊಂದು ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. 2 ಟೀ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಟೀ ಸ್ಪೂನಷ್ಟು ಇಷ್ಟು ಸೇರಿಸ್ತಾ ಇದ್ದೀನಿ. ಹಾಲು ಬಂದುಬಿಟ್ಟು ಉಗುರು ಬೆಚ್ಚಗಿರಬೇಕು, ತೀರಾ ಬಿಸಿನೂ ಇರಬಾರ್ದು, ತೀರಾ ತಣ್ಣಗೂ ಇರಬಾರ್ದು. ಉಗುರು ಬೆಚ್ಚನಾಗಿರೋ ಹಾಲಿಗೆ ಇಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಇಷ್ಟು ಮತ್ತು ಹಾಲನ್ನ ಒಂದು 1/4 ಗಂಟೆ ನೆನೆಯಕ್ಕೆ ಬಿಡಬೇಕು. ಹಾಗಾಗಿ ಇವಾಗಲೇ ಸಕ್ಕರೆ ಹಾಕಿದರೆ ಕರಗುತ್ತೆ ಅಂತೇಳ್ಬಿಟ್ಟು ಸಕ್ಕರೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಬ್ರೆಡ್ಡು, ಬಿಸ್ಕೆಟು, ಬನ್ನು ಇವೆಲ್ಲ ಲೈಟಾಗಿ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ತೀರಾ ಸ್ವೀಟ್ ಇದ್ದರೆ ಮತ್ತು ಅವನ್ನೆಲ್ಲ ತಿನ್ನೋಕೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನಿವಾಗ ಇದಕ್ಕೆ 2 ಟೀ ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, ಉಗುರು ಬೆಚ್ಚನಾಗಿರೋದು, 1 ಟೀ ಸ್ಪೂನಷ್ಟು ಸಕ್ಕರೆ, 1 ಟೀ ಸ್ಪೂನಷ್ಟು ಈಸ್ಟ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಉಳಿದಿರೋ ಇಷ್ಟನ್ನು ಕೂಡ ಗಾಳಿ ಹೋಗ್ದಂಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಅಂದರೆ ನೆಕ್ಸ್ಟ್ ಟೈಮ್ ಮಾಡಬೇಕಲ್ಲ ಬೇಕಾಗುತ್ತೆ, ಗಾಳಿ ಹೋಗ್ದಂಗೆ ತೆಗೆದಿಟ್ಟರೆ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಇವಾಗ ಏನು ಕಲಸಿಟ್ವೋ ಇದನ್ನ ಒಂದು 1/4 ಗಂಟೆ ಆದರೂ ಮುಚ್ಚಿ ಇಟ್ಟರೆ ಅದು ಗುಬುರು ರೀತಿಯಾಗಿರುತ್ತೆ. ಅಂದರೆ ಇಷ್ಟು ಸಕ್ಕರೆ ಎಲ್ಲ ಹಾಕಿದರೆ ಸ್ವಲ್ಪ ಸಪ್ರೇಟಾಗಿ ಗುಬುರಾಗಿ ಬರುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಆಗಿರುತ್ತೆ. ಇದ್ರ ಸ್ಮೆಲ್ ಯಾವ ರೀತಿ ಬರ್ತಿರುತ್ತೆ ಅಂದರೆ ಬಾಳೆಹಣ್ಣಿನ ಮೊಳಕ ಮಾಡ್ತೀವಲ್ಲ, ಹಂಗೆ ಸ್ಮೆಲ್ ಇರುತ್ತೆ. ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊತಿದ್ದೀನಿ. ಸ್ವಲ್ಪ ತೆಗೆದಿಡ್ತೀನಿ, ಅಂದರೆ ಲಾಸ್ಟಿಗೆ ಬೀಟ್ ಮಾಡಬೇಕಲ್ಲ, ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟು ತಗೊಂಡು ಇದಕ್ಕೆ ನಾವೇನು ಇಷ್ಟು ಹಾಲು ಹಾಗೆಯೇ ಸಕ್ಕರೆ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ತಾ ಇದ್ದೀನಿ. ಪೂರ್ತಿ ನೀವು ಒಮ್ಮೆಲೆ ಹಾಕಿ ಸೇರಿಸಿದ್ರೆ ಮತ್ತೆ ಮಿದುವಾದರೆ ಕಷ್ಟ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸೇರಿಸ್ಕೊಂಡೆ. ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಣ್ಣೆನೂ ಕೂಡ ಒಂದು 2-3 ನಿಮಿಷ ಕಲಿಸ್ಕೊಂಡು ಉಪ್ಪನ್ನ ಈ ಪ್ಲೇಟಲ್ಲಿದೆ ನೋಡಿ, ಇಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಉಪ್ಪು ಬಂದ್ಬಿಟ್ಟು ಆಪ್ಷನಲ್ ಆಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕೋದು. ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಹಾಕಿಟ್ಟಿರೋ ಹಾಲು ಸಾಕಾಗಿಲ್ಲ ಅಂದರೆ ಮತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಸೇರಿಸ್ಕೋಬೇಕು. ಹಿಟ್ಟು ಬಂದುಬಿಟ್ಟು ಚಪಾತಿ ಹಿಟ್ಟು, ಈ ಹೋಳಿಗೆ ಮಾಡ್ತೀವಲ್ಲ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ಮೂತ್ ಇದ್ದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಆಯಿತು. ಇವಾಗ ಈ ಮಿಶ್ರಣನ ಒಂದು ಅರ್ಧ ತಾಸಾದರೂ ಮಿನಿಮಮ್ ನೆನೆಯಕ್ಕೆ ಬಿಡಲೇಬೇಕು. ಅಂದರೆ ಹಿಟ್ಟು ಉಬ್ಕೊಂಬಂದಿರುತ್ತೆ. ಈ ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಸವರ್ಕೊತಾ ಇದ್ದೀನಿ. ಅಂದರೆ ಉಬ್ಬಿ ಬರುತ್ತಲ್ಲ, ಅವಾಗ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಬೆಣ್ಣೆ ಹಚ್ಚಿದರೆ ಸ್ವಲ್ಪನೂ ಅಂಟೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕಡೆಯೂ ನಾವು ಬೆಣ್ಣೆ ಹಚ್ಕೊಂಡೆ. ತುಪ್ಪ ಇದ್ದರೆ ಓಕೆ, ಇಲ್ಲಾಂದರೆ ದಾಲ್ಡಾ ಅಂಗಡಿಲಿ ತಂದಿರೋದು ಯಾವುದಾದ್ರೂ ಪಾತ್ರೆಗೆ ಹಚ್ಚಿ ಕಲಸಿರೋ ಮಿಶ್ರಣ ಇಟ್ಟರೆ ಅದಕ್ಕೆ ಅಂಟೋದಿಲ್ಲ ಅಂತೇಳ್ಬಿಟ್ಟು ಕಟ್ಟೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದೇ 1 ನಿಮಿಷ ಈ ರೀತಿ ನಾದ್ಕೊಂಡು ಇದರಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಹಿಟ್ಟು ಬಂದುಬಿಟ್ಟು ಡಬಲ್ ಆಗಿರುತ್ತೆ. ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ನೆನೆಯಕ್ಕೆ ಬಿಡಬೇಕು. ಬನ್ ಮಾಡೋಕ್ಕೆ ಸಮಯ ತುಂಬಾ ಬೇಕಾಗುತ್ತೆ, ಹಾಗೆ ಪೇಷನ್ಸು ಬೇಕಾಗುತ್ತೆ. ಹಿಂಗೆ ಹೋಗಿ ಹಿಂಗೆ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ನೋಡಿ, ಅದೇನು ನೆನೆಯಕ್ಕೆ ಇಟ್ಟಿದ್ದೆ ಡಬ್ಬಲ್ ಆಗಿದೆ ಇವಾಗ. ಹಾಗೆಯೇ ಸಾಫ್ಟಾಗಿ ಬಂದಿದೆ. ಪಾತ್ರೆಗೆ ಕೂಡ ಅಂಟಿಲ್ಲ, ಬೆಣ್ಣೆ ಹಚ್ಚಿದ್ನಲ್ಲ, ಹಾಗಾಗಿ ಕೈ ಹಿಟ್ಟು ಅಂಟ್ಕೊಂಡ್ರೂ ಕೂಡ ಪಾತ್ರೆಗೆ ಅಂಟ್ಕೊಳ್ತಿಲ್ಲ. ಇವಾಗ ಕಟ್ಟೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನ 1 ನಿಮಿಷ ಈ ರೀತಿ ಅಂದರೆ ಮಿದು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಫೋಲ್ಡ್ ಕೊಡಬೇಕು. ಅಂದರೆ ಹಿಟ್ಟನ್ನ ಇವಾಗ ತಿರುಗಿಸಿ ಮಡಚಿಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಹಿಟ್ಟು ಏನಿರುತ್ತೋ ಅದನ್ನ ಇಟ್ಕೊಂಡು ಮತ್ತೆ ತಿರುಗಿಸಿ ಉಲ್ಟಾ ಮಡಚಿ ಒಂದು ಉಂಡೆ ರೀತಿ ಮಾಡಿ ಮತ್ತೆ ಒಂದು ಅರ್ಧ ತಾಸು ಬಿಟ್ಟರೆ ಮತ್ತೆ ಈ ರೀತಿ ಉಬ್ಕೊಂಡು ಬಂದಿರುತ್ತೆ. ಹಿಟ್ಟಿನ ಕೆಲಸನೇ ಉಬ್ಕೊಳ್ಳೋದು. ಇಷ್ಟು ಹಾಕಿರೋದ್ರಿಂದ ಉಬ್ಬಿ ಬರುತ್ತೆ. ಪಾತ್ರೆಗೆ ಇಲ್ಲೂ ಕೂಡ ಅಂಟ್ಕೊಳ್ತಿಲ್ಲ ನೋಡಿ. ಕೊನೆ ಕಟ್ಟೆನ ಕ್ಲೀನಾಗಿ ಒರೆಸ್ಕೊಂಡು ಬನ್ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ 1-2 ತಾಸು ಟೈಮ್ ಆದರೂ ಇರಲೇಬೇಕು. ಒಂದು ಅರ್ಧ ಗಂಟೆನಲ್ಲೋ 1/4 ಗಂಟೆನಲ್ಲೋ ಹಾಗೆ ಬಂದು ಹಾಗೆ ಮಾಡ್ತೀನಿ ಅಂದರೆ ಬಂದ್ ಮಾಡೋಕ್ಕಾಗೋದಿಲ್ಲ. ಆ ಕಡೆ ಗ್ಯಾಸ್ ಆನ್ ಮಾಡಿ ಹಂಚಿಟ್ಟು ಸಣ್ಣ ಉರಿಲಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕಟ್ಟೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬನ್ ಮಾಡ್ತಿದ್ದೀನಿ. ನೋಡಿ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತೇಳ್ಬಿಟ್ಟು. ತುಂಬ ಸಾಫ್ಟಾಗಿರುತ್ತೆ. ನಮ್ಮ ಮನೆಯಲ್ಲಿ ಓವನ್ ಇಲ್ಲ, ಹಾಗಾಗಿ ನಾನು ಕೂಡ ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ. ರೊಟ್ಟಿ ಮಾಡ್ಕೊಳ್ತೀವಲ್ಲ, ಆ ಹಂಚನ್ನ ಇಟ್ಕೊಂಡಿದ್ರೆ ಅದ್ರ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಈ ರೀತಿ ಪುಟ್ಟದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಬಂದ್ ಮಾಡ್ಕೋಬೋದು. ನನಗೆ ಈ ಇಡ್ಲಿ ಪಾತ್ರೆ ಒಂದೊಂದು ಭಾಗಕ್ಕಾಗೋ ರೀತಿ ಈ ಇಡ್ಲಿ ಸೆಟ್ಟಿನ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಸವರಿ ಒಂದೊಂದು ಉಂಡೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅಷ್ಟು ದೊಡ್ಡ ಉಂಡೆನ ನಾನು ಮಾಡ್ಕೊಂಡಿದ್ದೀನಿ. ಆ ಉಂಡೆನೂ ಅಷ್ಟೇ ನಾನು ಮೊದಲು ತೋರಿಸಿದ್ನೆಲ್ಲ ಫೋಲ್ಡ್ ಮಾಡಬೇಕು, ರಿಟರ್ನ್ ಫೋಲ್ಡ್ ಈ ರೀತಿ ಮಾಡಿದರೆ ಅದಕ್ಕೂ ಬೇಯ್ಕೊಳ್ಳೋಕೆ ಸರಿ ಆಗುತ್ತೆ, ಒಳಗೆ ಹಸಿ ಹಿಟ್ಟು ಉಳ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು 5 ಬನ್ನ ಮಾಡ್ಕೊಂಡೆ ಅಷ್ಟು ಹಿಟ್ಟಿನಲ್ಲಿ. ಹಿಟ್ಟು ಯಾವ ರೀತಿ ಉಬ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ಕೊಳ್ತೀನಿ. ಈ ಕೊನೆಯಲ್ಲಿ ಮಾಡಿದ ಬನ್ನು ನೋಡಿ, ಫಸ್ಟ್ ಮಾಡಿದ ಬನ್ನು ನೋಡಿ, ಫಸ್ಟ್ ಮಾಡಿದ ಬನ್ನು ಸ್ವಲ್ಪ ಉಬ್ಕೊಂಡೇ ಬಿಡ್ತು. ಮತ್ತು ಕೊನೆಯಲ್ಲಿ ಇದಕ್ಕೆ
ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ ಮೇಲ್ಗಡೆ. ಎಲ್ಲ ಬಂದಮೇಲೆ ಸ್ವಲ್ಪ ಬೆಣ್ಣೆ ಸವರ್ತೀನಿ. ಅಂದರೆ ಬನ್ನು ಬೇಯಬೇಕಾದ್ರೆ ಮೇಲಿನ ಪದರ ಅಂದರೆ ಈ ಥರ ಸೀಳ್ದಂಗೆ ಆಗಬಾರ್ದು, ಒಡಿಬಾರ್ದು ಅಂತೇಳ್ಬಿಟ್ಟು ಎಲ್ಲ ಬನ್ನಿಗೂ ಬೆಣ್ಣೆ ಸವರ್ಕೊತಾ ಇದ್ದೀನಿ. ಬೆಣ್ಣೆ ಸವರಿ ಒಂದು 5ರಿಂದ 10 ನಿಮಿಷ ಮುಚ್ಚಿಡ್ತಿರ್ತೀನಿ. ಅಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಉಬ್ಕೊಂಡು ಬರುತ್ತೆ, ಬೇಯಿಸಿದಾಗ ಕೂಡ ಚೆನ್ನಾಗಿರುತ್ತೆ. ಇವಾಗ ಒಂದು 5 ನಿಮಿಷ ಮುಚ್ಚೆತ್ತಿಟ್ಟು ಇದಕ್ಕೆ ಸ್ವಲ್ಪ ಪ್ರತಿಯೊಂದು ಬನ್ ಮೇಲೂ ಕೂಡ ಒಂದು ಸ್ವಲ್ಪ ಹಾಲು ಹಚ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ, ಮೇಲ್ಗಡೆ ಪದರು ಒಡ್ಕೊಳ್ಳೋದಿಲ್ಲ ಅಂತ. ನಾನಲ್ಲಿ ಗ್ಯಾಸ್ ಮೇಲೆ ಹಂಚು ಕಾಯಕ್ಕಿಟ್ಟು ಇಡ್ಲಿ ಪಾತ್ರೆನೂ ಕೂಡ ಅದ್ರ ಮೇಲೆ ಕಾಯಕ್ಕಿಟ್ಟಿದ್ದೆ. ನೀರೇನು ಹಾಕಿಲ್ಲ. ನೀರು ಹಾಕ್ತೇನೆ ನಾವೇನು ಬನ್ ತೊಗೊಂಡು ಮಾಡಿಟ್ಟಿದ್ವಿ ಆ ಸಟ್ನ ಇಲ್ಲಿ ಇಟ್ಕೊಂಡೆ. ನಾನು ಇಡ್ಲಿ ಪಾತ್ರೆನಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ನೀರೆಲ್ಲ ಏನು ಹಾಕಕ್ಕೆ ಹೋಗಬಾರ್ದು. ಮತ್ತೆ ಒಂದು 25 ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಬನ್ ರೆಡಿಯಾಗಿರುತ್ತೆ. ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದು. ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗೇ ಬಂತು. ಇನ್ನೊಮ್ಮೆ ಯಾವಾಗಾದರೂ ಮಾಡೋಕ್ಕೆ ರೆಸಿಪಿ ಎಲ್ಲ ಗೊತ್ತಾಯಿತು ಯಾವ ರೀತಿ ಮಾಡಬೇಕು ಅಂತ. ಇನ್ನೂ ಒಂದು ಸತಿ ಮಾಡಿದಾಗ ಇನ್ನೂ ಪರ್ಫೆಕ್ಟಾಗಿ ಬರ್ಬೋದು. ಬಟ್ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗೇ ಬಂದಿತ್ತು. ನಾನಿವಾಗ ಒಂದು ಬನ್ ತೊಗೊಂಡು ಅದು ಹಾಗೆ ತಿನ್ನೋಕ್ಕಿಂತ ಅದಕ್ಕೊಂದು ಸ್ವಲ್ಪ ಸ್ಪೈಸಸ್ ಹಾಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ತಗೊಂಡೆ, ಕಟ್ ಮಾಡಿದೆ. ನೋಡಿ ಎಷ್ಟು ಸಾಫ್ಟ್ ಬಂದಿದೆ ಅಂತೇಳ್ಬಿಟ್ಟು. ಹಾಗೆ ಬನ್ ಮಾಡೋ ಪ್ರೊಸೆಸ್ ನೋಡ್ಕೊಂಡಿದ್ದೆ. ಒನ್ ಟೈಮ್ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ನನಗೇನಾದರೂ ಹೊಸದೊಂದು ಟ್ರೈ ಮಾಡಬೇಕು ಅನಿಸ್ತಿರುತ್ತೆ. ಹಾಗಾಗಿ ಪ್ರತಿದಿನ ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಈ ಬನ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ, ಹಸಿರು ಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ನಾನು ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೇಲಿ. ನಾನು ಇದೇ ಫಸ್ಟ್ ಟೈಮ್ ಮನೇಲಿ ಬನ್ ಮಾಡಿದ್ದು. ಅಂಗಡೀಲಿ ಬನ್ ತಂದ್ರೂ ಕೂಡ ಈ ರೀತಿಯೇ ಮಾಡ್ಕೊಂಡು ತಿಂತಿದ್ದೆ. ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಸೇರಿಸ್ಕೊಳ್ಳೋದು, ಟೊಮೆಟೊ ಕೆಚಪ್ ಸೇರಿಸ್ಕೊಂಡು ಅದ್ರ ಮಧ್ಯದಲ್ಲಿ ಈ ರೀತಿ ಏನಾದರೂ ಇಟ್ಕೊಂಡು ತಿನ್ನೋದು. ಈ ರೀತಿ ಹೊಸ ವೆರೈಟಿ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ. ಇಲ್ಲೂ ಕೂಡ 2 ಬನ್ ಸ್ಲೈಸ್ಗೂ ಕೂಡ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು, ಟೊಮೆಟೊ ಹಣ್ಣು, ಈರುಳ್ಳಿ, ಚೀಸ್ ಹಾಕ್ಕೊಂಡು ಬಾಣಲಿ ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಾಕಿ 2 ಕಡೆಯೂ ಈ ರೀತಿ ರೋಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿರೋ ಈ ಬನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮನಸ್ಸಿಗೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.